ಹಾಂ, ಮರೂರು ಸರ್. ಮರೂರಾ? ನಮ್ಮ ಬಾವಡ ತಾಲೂಕೆ. ಹೌದು ಸರ್. ಓಕೆ, ಹೇಳಿ ಏನು ವಿಶೇಷ ಇವತ್ತು? ಇವತ್ತು ಶನಿವಾರ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಸರ್, ಅಮಾವಾಸ್ಯೆ ಅಂತ. ಹಾಂ, ದರ್ಶನ ಎಲ್ಲ ಆಯ್ತಾ? ಇಲ್ಲ ಸರ್, ರಶ್ ಇದೆ, ಮಾಡೋಕ್ಕಾಗಲ್ಲ. ರಶ್ ಇದೆ. ಹೊರಗಡೆನೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಓ, ನೀವು ಒಳಗಡೆ ಹೋಗಲೇ ಇಲ್ವಾ? ಹೋಗಿಲ್ಲ ಸರ್. ಅರೆ, ದರ್ಶನ ಆಗಿಲ್ಲ. ಆಗಿಲ್ಲ ಸೊ ಹಾಗಾಗಿ ಭಾನುವಾರ ರಾಜ್ಯದಲ್ಲಿಯೇ ಅತ್ಯಂತ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನ ಪಾವಗಡಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ವಿಶೇಷ ಏನಪ್ಪ ಅಂದರೆ ಅಮಾವಾಸ್ಯೆ ಮತ್ತು ಶನಿವಾರ 13 ವರ್ಷಗಳಿಗೊಮ್ಮೆ ಬರುವ ಈ ಒಂದು ದಿನಕ್ಕೆ ಕಾಯುತ್ತಿದ್ದ ಸಾವಿರಾರು ಸಂಖ್ಯೆಯ ಭಕ್ತರು ಬಹಳ ದೂರಗಳಿಂದ ರಾಜ್ಯ ಅಂತರ್ರಾಜ್ಯದಿಂದ ಭಕ್ತರು ಆಗಮಿಸಿದ್ದರು. ಆದರೆ ಭಾರೀ ಪ್ರಮಾಣದಲ್ಲಿ ಒಮ್ಮೆಲೆ ಭಕ್ತರು ಆಗಮಿಸಿದ್ದರಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ಭಕ್ತರನ್ನು ನಿಯಂತ್ರಿಸಲು ಕಷ್ಟ ಸಾಧ್ಯವಾಯಿತು. ಇಷ್ಟೊಂದು ಭಕ್ತರನ್ನು ಆಗಮಿಸುವ ನಿರೀಕ್ಷೆ ಇಲ್ಲದ ದೇವಸ್ಥಾನದ ಸಮಿತಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕೆಂಬ ಯೋಚನೆಯಲ್ಲಿ ತೊಡಗಿತು. ಹೇಳಿ, ಏನೇ ಸರ್ ನಿಮ್ಮದು? ಎಚ್ ಜಯರಾಮ ಗಂಗಸಾಗರ. ಹಾಂ, ಒಳಗಡೆ ಹೋಗ್ತಾ ಇಲ್ಲ, ವಿಪರೀತ ಜನ. ಲೈನ್ ಬಂದು ಸುಮಾರು 1 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ನಾವು ಹೊರಗಡೆನೆ ಕೈ ಮುಗಿದು ದೇವ್ರಿಗೆ ದೇವ್ರದ್ದು ಒಳಗಡೆ ಹೋಗ್ಲೇ ಇಲ್ವಾ? ಹೋಗಿಲ್ಲ ಸ್ವಾಮಿ. ದರ್ಶನ ಭಾರಿ ಜನ, ದರ್ಶನ ಸಿಗ್ಲಿಲ್ಲ. ಅಯ್ಯೋ, ಹಾಂ, ವಿಪರೀತ ಜನ ಸ್ವಾಮಿ. ಏನು ಹೇಳ್ತೀರಾ ದೇವಸ್ಥಾನ ಸಮಿತಿಯವ್ರಿಗೆ? ಸಮಿತಿಯವ್ರಿಗೆ ಏನು ಹೇಳ್ಬೇಕು ಸ್ವಾಮಿ? ಒಂದ್ ಕಡೆಯಿಂದ ನಾವು ಇದು ಮಾಡ್ಬೇಕು. ಇಲ್ಲಿ ಹೊರಗಡೆ ನೋಡಿದ್ರೆ ಜನ ಒಂದ್ ಕಡೆ ಹೋಗಕ್ಕಾಗಲ್ಲ, ಒಂದ್ ಕಡೆ ಬಿಡಕ್ಕಾಗಲ್ಲ. ಅವ್ರು ಬೇಕಿದ್ರೆ ಅವ್ರು ಬೇಕಾದವ್ರು ಮಾತ್ರ ಬಿಡ್ತಾರೆ. ಇಲ್ಲ ಬೇರೆಯವರು ಬೇರೆ ಕಡೆ ಹಿರಿಯೂರು, ಹರಿಯೂರು, ತುಮಕೂರು, ಬೆಂಗಳೂರು ಈ ಕಡೆಯಿಂದ ಬಂದಿರ್ತಾರೆ. ಅಂತವ್ರು ಎಲ್ಲಿಂದ ಹೋಗ್ತಾರೆ ಹೇಳಿ ಸ್ವಾಮಿ? ಆ ಥರ ಆಗ್ಬಿಟ್ಟಿದೆ ದೇವಸ್ಥಾನದ್ದು. ಒಟ್ಟಿಗೆ ತೊಂದರೆ ಆಗಿದೆ ಭಕ್ತರಿಗೆ, ಭಾರಿ ತೊಂದರೆ ಆಗಿದೆ ಸ್ವಾಮಿ. ಎಸ್, ಒಳ್ಳೆದಾಗಲಿ, ಹೋಗಲಿ. ತಾವೀಗ ನೋಡುವಂಥ ದೃಶ್ಯದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ಹೋಗುವಾಗ ಕಂಬಿಯನ್ನು ಹಾರಿ ಹೋಗುತ್ತಿದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋರು ಸಹ ಯಾರೂ ಇಲ್ಲದಂತಾಗಿದೆ. ಬನ್ನಿ ಸರ್, ಯುವ ಸಾಹೇಬ್ರ ನಮಸ್ಕಾರ. ಯಾಕೆ ಒಂದು ಸ್ವಲ್ಪ ವೈಫಲ್ಯ ಕಾಣಿಸ್ತಾ ಇದೆಯಲ್ಲ, ಯಾಕೆ? ನಾನೇ ಸೆಕ್ಯೂರಿಟಿ ಆಗಿದ್ದೀನಿ. ಹಾಂ, ಯಾಕೆ? ಮೇಡಮ್ ಕೈ ಬಿಡಪ್ಪ ಮರೆ. ಹಾಂ, ಯಾರು ಸರ್? ಈಗ ಶ್ರಾವಣ ಮಾಸದಲ್ಲಿ ಮಾಡ್ತಿರಲ್ಲ, ಸಾಲಕ್ಕೆ ಬೇರೆ ಕಡೆ ಎಲ್ಲ ಹಾಕಿ ಮಾಡ್ತಿರಲ್ಲ, ಆ ಥರ ಮಾಡ್ಬೋದಾಗಿತ್ತಲ್ವ? ಮಾಡ್ಬೋದಾಗಿತ್ತಲ್ಲ ಆ ಥರ. ನೋಡಿ, ಈಗ ಏನಾಗಿದೆ ಅಂದರೆ ಭಾಳ ದೂರದಿಂದ ಬಂದಿರ ಎಲ್ಲ ನಿರಾಶೆ ಆಗ್ತಾಯಿದೆ, ಸರಿಯಾಗಿ ದರ್ಶನ ಆಗ್ತಿಲ್ಲ. ಇನ್ನು ಶನಿಶಾಂತಿ ತೈಲಾಭಿಷೇಕ ಪೂಜೆಗೆ ಆಗಮಿಸಿದ ಭಕ್ತರಿಗೆ ನಿರಾಸೆಯೂ ಕಾದಿತ್ತು. ಯಾಕಪ್ಪ ಅಂದರೆ ಶನಿದೇವರ ಮೂಲ ಸ್ಥಳದಲ್ಲಿ ಪೂಜೆಯನ್ನು ಮಾಡಲಾಗಿಲ್ಲ. ಕಾರಣ ಏನಪ್ಪ ಅಂದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರಿಂದ 2ನೇ ಮಹಡಿಯಲ್ಲಿ ತೈಲಾಭಿಷೇಕ ಪೂಜೆಯನ್ನು ಮಾಡಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಶಿರಾ ರಸ್ತೆಯ ಮಾರ್ಗದ ನಾಗರಕಟ್ಟೆಯವರೆಗೂ 1 ಕಿಲೋಮೀಟರ್ ದೂರದವರೆಗೂ ಇವತ್ತು ಆ ರಸ್ತೆಯ ಬದಿಯಲ್ಲಿ ನಿಂತು ಶನಿದೇವರ ದರ್ಶನಕ್ಕೆ ಸಾಗುತ್ತಿದ್ದ ದೃಶ್ಯ ಕಂಡುಬಂದಿತು. ಇನ್ನು ನೆತ್ತಿಯ ಮೇಲೆ ಸೂರ್ಯ, ಪಾದದ ಕೆಳಗೆ ಭೂಮಿಯ ಶಾಖ, ಈ 2 ಶಾಖಗಳನ್ನು ತಟ್ಟಿಕೊಂಡು ಭಕ್ತರು ಅತೀವ ಸಂಕಟದಿಂದ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ದೃಶ್ಯ ಕಂಡುಬಂದಿತು. ನೋಡಿ, ಎಲ್ಲಿವರೆಗೂ ಹೋಗಿದೆ ಕ್ಯೂ? ಶ್ರಾವಣ ಮಾಸದಲ್ಲಿ ಯಾವ ರೀತಿಯಾಗಿ ಬ್ಯಾರಿಕೇಡ್ ಹಾಕಿ ಸರತಿ ಸಾಲಿನಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿದ್ರು, ಅದೇ ರೀತಿಯಾಗಿ ಶನಿ ಜಯಂತಿಗೂ ಸಹ ಆಗಮಿಸಿದ ಭಕ್ತರಿಗೆ ಸುವ್ಯವಸ್ಥೆಯಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಬಹುದಾಗಿತ್ತು ಎಂದು ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.